ನೆಕ್ಸ್ಟ್ ವಿಡಿಯೋ ಮಾಡಿ ಬಂದ್ಬಿಟ್ಟು ನಮ್ಮದು ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಿರೋದ್ರಿಂದ ಯೂರಿಯಾ ಪರ್ಸೆಂಟ್ ಮೇಜರ್ಲಿ ಒಂದು ಫೀಡ್ ಅಂತಂದರೆ ಇಷ್ಟು ಪರ್ಸೆಂಟ್ ಯೂರಿಯಾ ಅಂತ ಇರಬೇಕು. ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡೋದು 1% ಒಳಗಡೆ ಮತ್ತೆ ಯೂರಿಯಾ ಏನಕ್ಕೆ ಬೇಕು, ಯೂರಿಯಾ ಇಲ್ಲದಂಗೆ ಫೀಡ್ ಮಾಡ್ಬೋದಾ ಸರ್? ಯೂರಿಯಾ ಏನಕ್ಕೆ ಬೇಕು ಅಂತಂದರೆ ನಾವು ತಿನ್ನೋ ಫುಡ್ ಏನು ತಿನ್ನುತ್ತಲ್ಲ ಆಕಳುಗಳು ಒಳಗೆ ಹೋದಾಗ ಎನ್ಸೈಮ್ಸ್ನ ಡೆವಲಪ್ ಮಾಡಬೇಕು. ಕೆಲವೊಂದು 3-4 ಥರ ಎನ್ಸೈಮ್ಸ್ ಬರುತ್ತೆ. ಆ ಎನ್ಸೈಮ್ನ ಡೆವಲಪ್ ಮಾಡಬೇಕು, ಬಿಲ್ಡ್ ಮಾಡಬೇಕು ಅಂದರೆ ಯೂರಿಯಾ ಬೇಕು ಸರ್. ಯೂರಿಯಾ ಇಲ್ಲದಂಗೆ ನಾವು ಫೀಡ್ ಕೊಟ್ಟರು ಯೂಸ್ ಆಗಲ್ಲ. ಏನು 1 kg ಒಳಗೆ 1 ಗ್ರಾಮ್ ಅಷ್ಟು ಯೂರಿಯಾ. ಬಟ್ ಏನಾಗ್ತಾ ಇದೆ ಇವಾಗಿನ ಕಾಲದಾಗೆ ಅಂತಂದರೆ ಇವೆಲ್ಲ 1 ಗ್ರಾಮ್ ಅಂತ ಅಕ್ಕೆ ಇದ್ದಾರೆ. ಬಟ್ ಅದ್ರಲ್ಲಿ ತೆಗೆದು ನೋಡಿದರೆ ಜಾಸ್ತಿ ಇದೆ ಸರ್. 20 ಗ್ರಾಮು 30 ಗ್ರಾಮು ಈ ಥರ ಬರ್ತಾ ಇದೆ. ಅದನ್ನ ಹಾಕೋದ್ರಿಂದ ಏನಾಗ್ತಾ ಇದೆ, ನಮ್ಮ ರೈತರು ಹಾಲು ತಿರುಗ್ತಿರೇ 1.5 ಲೀಟರ್ 2 ಲೀಟರ್ ಜಾಸ್ತಿ. ಅದನ್ನ ರೈತರು ನೋಡ್ಕೊಂಡ್ಬಿಟ್ಟು ಸರ್ ಅದೇ ಚೆನ್ನಾಗೈತೆ ಫೀಡ್ ಅಂತ ಸರ್, ಅದು ಯಾವುದೋ XYZ ಫೀಡ್ ಸರ್, ನಮಗೆ ಅದು ಬೇಡ. ನಮ್ಮ ಕಾರ್ಗಿಲಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಿಸಿ ಲ್ಯಾಬಲ್ಲಿ 1% ಒಳಗಡೆನೇ ಇದೆ. 0.6 to 1 ಗ್ರಾಮ್ ಅಷ್ಟು ಒಳಗಡೆನೇ ಇದೆ ಸರ್. ಎಷ್ಟು ಬೇಕು ಅಷ್ಟೇ ಕೊಟ್ಟಿದ್ದೀವಿ. ಇನ್ನೊಂದು ನಮ್ಮದು ಅಫ್ಲಾಟಾಕ್ಸಿನ್. ಇದು ಹೆಂಗೆ ಅಂದರೆ ಒಂಥರ ಅಫ್ಲಾಟಾಕ್ಸಿನ್ನು ಟಾಕ್ಸಿಕ್ ಇದೆ ಸರ್. ಈ ಒಂಥರ ಹೆಚ್ಚು ಕಡಿಮೆ ಹೇಳ್ಬೇಕಾದ್ರೆ ಈ ಮೆಡಿಸಿನ್ ಡ್ರಗ್ಸ್ ಕೊಟ್ಟು ಹಾಲು ಹೆಂಗೆ ತಿಂತೀವಲ್ಲ ಅದು ನಮ್ದು ಇಲ್ಲ ಸರ್. ಯಾರಾಗಲಿ ಕೈ ಬರೋಡ್ಗೆಲ್ಲ ನಾವು ಕೊಟ್ಬಿಟ್ಟಿವಿ ಸರ್ ನಮ್ಮ ಪಾಂಪ್ಲೆಟ್ ಒಳಗೆ, ಅದಿಲ್ಲ ನಮ್ಮದು. ಹಂಗಾಗಿ ಏನು ಗೊತ್ತಾ ಸರ್, ನಮ್ಮದು ಯೂರಿಯಾ ಬೇಸ್ ಕಮ್ಮಿ ಅಲ್ಲ ಸರ್. ರಿಸಲ್ಟು ನಿಮಗೆ ಸ್ವಲ್ಪ ಬರೋದು 10-15 ದಿವಸ ಲೇಟ್ ಆಗ್ಬೋದು. 100% ರಿಸಲ್ಟ್. ಬೇರೆ ಫೀಡ್ ಥರ ನಮ್ದು ಹಾಕಿ 2 ದಿನಕ್ಕೆ 3 ದಿನಕ್ಕೆ ನಮ್ದು ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ತೇನೆ. ಮಿನಿಮಮ್ ಅಂದ್ರೆ ನೀವು ಒಂದು 15-20 ದಿವಸ ಯೂಸ್ ಮಾಡಲೇಬೇಕು. ಆ್ಯಕ್ಚುಲಿ ಹೇಳೋದೇನು ಅಂತಂದ್ರೆ 3 ಬ್ಯಾಗ್ಸ್ ಪರ್ ಕೌ, 3 ಬ್ಯಾಗ್ ಮುಗಿಬೇಕು ಒಂದು ಹಸುಗೆ. ಅಂದರೆ ಹೆಚ್ಚು ಕಡೆ 21-30 ದಿನ ನಿಮಗೆ ಬೇಕಾಗುತ್ತೆ. ಆಮೇಲೆ ಸರ್ ನಮ್ಮದು ಕಾರ್ಗಿಲ್ ಬಂದುಬಿಟ್ಟು ಮೇಜರ್ಲಿ ಬಂದು ಸೋಯಾಬೀನ್ ಬೇಸ್ಡ್ ನಮ್ಮ ಸೋರ್ಸ್ ಕೊಡ್ತೀವಿ ಸರ್. ಈಗ ರಾ ಮೆಟೀರಿಯಲ್ ಒಳಗಡೆ ಏನಿರುತ್ತೆ ಅದು ಇಂಪಾರ್ಟೆಂಟ್. ಈಗ ಸೋಯಾಬೀನ್ ಏನು ಸರ್, ಪ್ರೋಟೀನ್ ಭಾಳ ಇರುತ್ತೆ ಸರ್. ತಾಯಿ ಹಾಲು ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಪ್ರೋಟೀನ್ ಇರೋದೇ ಸೋಯಾಬೀನಲ್ಲಿ. ಬಟ್ ಸೋಯಾಬೀನಲ್ಲಿ ಏನಾಗುತ್ತೆ, ನಮ್ಮದು ಎಡಿಬಲ್ ಸೋಯಾಬೀನಿಂದ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ಇದು ಮಾಡ್ತೀವಿ ಸರ್ ಎಲ್ಲದರಲ್ಲೂ. ಈಗ ಎರಡಕ್ಕೂ ಯೂಸ್ ಮಾಡ್ಬೋದು, ಒಂದಕ್ಕೆ ಯೂಸ್ ಇಲ್ಲ ಸರ್. ಅಂದರೆ ನಾನು ಕಂಪ್ನಿ ಬಗ್ಗೆ ಹೇಳ್ತೀನಿ, ಇದ್ರ ಬಗ್ಗೆ ಪ್ರಾಡಕ್ಟ್ಸ್ ಅಲ್ಲಿ ಇದಾವೆ ಸರ್. ಹಾಲು ಕೊಡೋಲ್ಲ ಅಲ್ಲ ಹೇಳಿಲ್ಲ ಸರ್. ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ ಸರ್. ಹಂಗಾಗಿ ಸೋಯಾಬೀನ್ ಆಲ್ರೆಡಿ ಸ್ವಲ್ಪ ಕಾಸ್ಟ್ಲಿ ಇದೆ ಸರ್. ಓಕೆ, ಇವಾಗ ಬರ್ತೀನಿ ಸರ್ ಹೇಳ್ದಂಗೆ ಸರ್. ಟೋಟಲ್ ನಮ್ಮ ಕಾರ್ಗಿಲಿಂದ 8 ಪ್ರಾಡಕ್ಟ್ಸ್ ಬರುತ್ತೆ ನೋಡಿ ಸರ್. ಈ ಕಡೆ ಸೈಡ್ ಏನಿದಾವಲ್ಲ ಇದು ಹಾಲು ಕೊಡೋದು ಸರ್. 8 ಪ್ರಾಡಕ್ಟ್ಸ್ ಬರುತ್ತೆ ಸರ್ ನಮ್ಮ ಕಾರ್ಗಿಲ್. ಹಾಲು ಕೊಡೋದಕ್ಕೆ ಕುಕ್ಕರ್ ಮಾಡ್ಕೊಂಡಿದ್ದೀವಿ. ಇನ್ನು ಗಬ್ಬಿರೋದಕ್ಕೆ, ಕರು ಇರೋದಕ್ಕೆ, ಡ್ರೈ ಇದ್ದಾಗ ಪಡ್ಡೆಗಳಿಗೆ ಅಂತ ಅಂದ್ಬಿಟ್ಟು 5 ಪ್ರಾಡಕ್ಟ್ ಬರುತ್ತೆ. ನೀವು ಕೇಳ್ಬೋದು ಸರ್, ಏನಕ್ಕೆ ಈ ಥರ ಮಾಡ್ಕೊಂಡಿದ್ದೀರಿ, ನಮಗೆಲ್ಲ ಒಂದೇ ಇದ್ದಾಗ ಎಲ್ಲ ಹಾಕ್ತೀವಲ್ಲ ನಾವು, ಇದು ಹಾಕಕ್ಕೆ ನಮಗೆ ವಜೆ ಆಗತ್ತಿ, ಯಾವ ಟೈಮ್ ಹಾಕ್ಬೇಕು ಅನ್ಸಲ್ಲ, ಇವರೆಲ್ಲ ಯಾರು ಹಾಕ್ತಾ ಇರ್ತಾರೆ ಅಂತ ಹೇಳ್ತೀವಿ ಸರ್. ಇವಾಗ ಗ್ರೋತ್ ಹೆಂಗೆ ಅಂದರೆ, ಇವಾಗ ಫಸ್ಟ್ ಹಾಲಿಂದ ಕೇಳ್ತೀವಿ. ಹಾಲಿಂದ ಸರ್ ಫಸ್ಟ್ ಬಂದ್ಬಿಟ್ಟು ಮಿಲ್ಕ್ ಚೇಂಜ್ 5000+ ಅಂತ ಸರ್. ಏನಕ್ಕೆ 5000 ಅಂತ ಇಟ್ಟಿರ್ತಾರೆ ಸರ್? ಯಾರು ಹೇಳ್ಬೋದು 5000, 8000, 10,000 ಅಂತ ಇಟ್ಟಾರೆ. ನಮ್ಮ ಫೀಡಲ್ಲ ಅಂದರೆ ಬೇರೆ ಫೀಡ್ನಾಗೂ ಬರುತ್ತೆ ಸರ್, ಅದು 8,000 ಅಂತ ಬರುತ್ತೆ. ಏನಕ್ಕೆ ಇಟ್ಟಾರೆ ಅಂತಲೇ ಕೆಲವರಿಗೆ ಗೊತ್ತು ಸರ್. ಇದೇನು 5,000, 8,000, 10,000 ಅಂತ ಐತಲ್ಲ ಸರ್, ಒಂದು ಸೂಲು ಹಾಕೋದು ಹೆಚ್ಚು ಕಡಿಮೆ 1 ವರ್ಷದಲ್ಲಿ 305 ದಿನ ಹಾಲು ಕೊಡುತ್ತೆ. ಗಬ್ಬಿದ್ದಾಗೂ ಸೇರಿಸಿ 2 ತಿಂಗಳು ಇವೇನು ಬಿಡ್ತಿರೋದು ಬಿಟ್ಟು 305 ದಿನ ಹಾಲು ಕೊಡುತ್ತೆ. ನೀವು ಅವರೇಜಾಗಿ 300 ದಿನ ಅಂತ ತೊಗೊಳ್ಳಿ. 300 ದಿನಕ್ಕೆ 5,000 ಲೀಟ್ರು ಏನಾದ್ರು ಹಾಲು ಕೊಟ್ಟರೆ ಹಸು, ಅದ್ರ ಒಳಗಡೆ ಕೊಟ್ಟರೆ 5,000 ಯೂಸ್ ಮಾಡಬೇಕು ಅಂತ ಅರ್ಥ ಸರ್. ಅಂದರೆ ಅದಕ್ಕೆ ಎಷ್ಟು ಬೇಕು ಪ್ರೋಟೀನು? 22% ಪ್ರೋಟೀನ್. ಆ ಪ್ರೋಟೀನಲ್ಲಿರುತ್ತೆ. ಒಂದು ಮನುಷ್ಯನಿಗೆ ಆಗಲಿ ದನಕ್ಕೆ ಆಗಲಿ ಪ್ರೋಟೀನು ಹೆಚ್ಚಿನ ಆಗಬಾರ್ದು, ಕಡಿಮೆ ಆಗಬಾರ್ದು. ಈಗ ಹಾಲು ಎಷ್ಟು ಕೊಡ್ತಿಂತ ಇಳುವರಿ ಅದ್ರ ಮೇಲೆ ಪ್ರೋಟೀನ್ ಆಗ್ತದೆ ಸರ್. ಇವಾಗ ಇದು 22% ಪ್ರೋಟೀನ್, ಇದರಲ್ಲಿ 24%, ಇದರಲ್ಲಿ 26% ಪ್ರೋಟೀನ್. ಇವಾಗ ನಮಗೆ ಹಾಲು 15 ಲೀಟರ್ ಒಳಗೆ ಕರಿತೈತೆ, 10 ಲೀಟರ್ ಒಳಗೆ ಕರಿತೈತೆ. ನೀವು ಇದನ್ನ ಹಾಕ್ಬೋದು ಸರ್, ಬಟ್ ಇದನ್ನ ಹಾಕೋಕ್ಕಾಗಲ್ಲ. ಯಾಕಂದರೆ ಪ್ರೋಟೀನ್ ಭಾಳ ಆಗುತ್ತೆ. ಪ್ರೋಟೀನ್ ಭಾಳ ಆದ್ರೆ ಏನಾಗುತ್ತೆ, ಹಿಂಗಡೆ ಉಚ್ಚಲ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಮ್ಮದು ಅಂತಲ್ಲ, ಯಾವುದೋ ಒಂದು ಫೀಡ್ ಆಗಿರ್ಬೋದು, ಪ್ರೋಟೀನು ಯಾವ ಹಾಲಿಗೆ ಎಷ್ಟೆಷ್ಟು ಬೇಕು ಅಂದರೆ ಆ ಲೆವೆಲ್ಲಿಗೆ ಪ್ರತಿಯೊಂದು ಕೂಡ ಸರಿಯಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ ಸರ್. ಸರ್ ಇದು ನಮ್ದು ಇನ್ನೊಂದು ಏನು ಗೊತ್ತಾ ಸರ್, ಕಾರ್ಗಿಲ್ ಒಳಗಿದ್ದಂಗೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಸರ್ ಒಂದು ಡೈಮಂಡ್ ವಿ XPC ಅಂತ ನೋಡಿ ಸರ್. XPC ಅಲ್ಟ್ರಾ ಅಂತ ಇದೆ ಸರ್. ಸರ್ ಇದೇನು ಅಂತಂದರೆ ನಾನು ನೋಡಿರೋ ಹಂಗೆ ಬೇರೆ ಫೀಡಲ್ಲಿ ಯಾವ ಫೀಡಲ್ಲೂ ಇಲ್ಲ ಸರ್.
ಎಸ್ಪೆಷಲಿ ನಮ್ಮ ಫೀಡ್ ಪ್ರೈಸ್ ಜಾಸ್ತಿ ಆಗಿ ಇದು ಒಂದು ಕಾರಣ. ಏನು ಮಾಡುತ್ತೆ ಗೊತ್ತಾ ಸರ್, ಇದು ಒಂದು ಸೂಕ್ಷ್ಮ ಜೀವಿ. ಇದರಲ್ಲಿ ನಾವು ಆಲ್ರೆಡಿ ಫುಡ್ಡಲ್ಲಿ ಹಾಕಿದ್ವಿ. ಅದು ಯಾವಾಗ ತಿನ್ನುತ್ತಲ್ಲ, ಬೇರೆ ಸೂಕ್ಷ್ಮ ಜೀವಿಗಳನ್ನ ಬೇಕಾದವನ್ನ ಜಾಸ್ತಿ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಬೇಗ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ಫೀಡ್ ಏನಾದರೂ ಯೂಸ್ ಮಾಡೋಕ್ಕಿದ್ರೆ ನಿಮಗೆ ಈ ತಿಂದಿರೋದು ಪೂರ್ತಿ ಡೈಜೆಷನ್ ಆಗಿ ಸಗಣಿಲಿ ಯಾವುದೇ ರೀತಿ ಕಡ್ಡಿ ಕಾಳು ಇವೇನು ಬರಲ್ಲ ಸರ್. ಹೆಂಗಾಗಿರುತ್ತೆ ಅಂದರೆ ನಾವು ಈಗ ಏನು ಬೇರೆ ಫೀಡ್ ಕೊಡ್ತಾ ಇದೀವಲ್ಲ ಸರ್, ಈಗ ನಾವು 1 kg ಕೊಟ್ಟರೆ ಅದಕ್ಕೆ ಬಾಡಿಗೆ ಹತ್ತೋದು ಒಂದು 600 ಗ್ರಾಮ್ 700 ಗ್ರಾಮ್ ಸರ್. ಈ 300 ಗ್ರಾಮ್ ಅದರಲ್ಲೇ ಬರುತ್ತೆ. ಯಾರು ಸುಮ್ಮನೆ ನಮ್ಗೆ ಕಾಸ್ಟ್ ವೇಸ್ಟ್. ನಾವೇನು ಈಗ ಇದನ್ನು ಯೂಸ್ ಮಾಡಿರೋದಕ್ಕೆ ನೀವು ಪೂರ್ತಿ ಕ್ಲೀನಾಗಿ ಡೈಜೆಷನ್ ಆಗುತ್ತೆ ಸರ್. ಏನು ನಾವು ಕೊಟ್ಟಿರ್ತೀವಿ 100% ಬಾಡಿಗೆ ಹೋಗುತ್ತೆ ತೊಗೊಂಡ್ರೆ. ಇದು ಬಂದ್ಬಿಟ್ಟು ಸರ್ 15 ಲೀಟ್ರ್ ಒಳಗಡೆ ದಿನಕ್ಕೆ ಹಾಲು ಕೊಡ್ತಾ ಇದ್ರೆ ಹಸುಗುಳಿ ಹಾಕೋದು ಕೆಳಗಡೆ ಮಿಲ್ಕ್ ಜನ್ 5000 ಪ್ಲಸ್. ಇದು ಮಿಲ್ಕ್ ಜನ್ 8000 ಅಂತಂದರೆ ಇದು ನಿಮಗೆ 15ರಿಂದ 25 ಲೀಟ್ರ್ ಒಳಗಡೆ ಹಾಲು ಕೊಡ್ತಾ ಇದ್ರೆ ಹಾಕಿ. ಈ ಭಾಗದಲ್ಲಿ ಇವೇ ಎರಡು ಸಾಕು ಅಂತ ಅನಿಸ್ತೀವಿ. ಇದು 25 ಲೀಟ್ರ್ ಮೇಲೆ ಕೊಡಂಗಿದ್ರೆ ಖುಷಿನೇ ಸರ್. 25 ಲೀಟ್ರ್ ಮೇಲೆ ಹಾಲು ಕೊಡ್ತಾ ಇದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ಬೋದು. ಹಾಂ, ಜಾಸ್ತಿ ಪ್ರೋಟೀನ್ ಇರುತ್ತೆ. ಏನು ಗೊತ್ತಾ, ಪ್ರೋಟೀನ್ ಜಾಸ್ತಿ ಕೊಟ್ಟಷ್ಟು ಅದು ಬಾಡಿಗೆ ತಡ್ಕೊಳಕ್ಕಾಗಲ್ಲ ಸರ್. ಹಂಗಾಗಿ ನಾವು ಎಷ್ಟೆಷ್ಟು ಲೀಟರ್ ಹಾಲು ಕೊಡಬೇಕು ಅದಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಈಗ ನೀವೇನು ಕೊಡ್ತಾ ಇರಲ್ಲ ಸರ್, ಫೀಡು ಒಂದೇ ಇರುತ್ತೆ. ಫೀಡರಲ್ಲಿ ನಾವು ಎಷ್ಟು ಲೀಟರ್ ಹಾಲು ಕೊಡೋದಕ್ಕೆ ಅದನ್ನೇ ಹಾಕ್ತೀವಿ ಸರ್. ಅದಕ್ಕೆ ಎಷ್ಟು ಬೇಕು ಏನು ಬೇಕು ನಮಗೆ ಗೊತ್ತಿದೆ. 5 ಲೀಟರ್ ಕೊಡೋದಕ್ಕೆ ಅದನ್ನೇ ಹಾಕ್ತೀವಿ, 15 ಲೀಟರ್ ಕೊಡೋದಕ್ಕೆ ಅದನ್ನೇ ಹಾಕ್ತೀವಿ ಸರ್. ಅದಕ್ಕೆ ಎಷ್ಟು ಪ್ರೋಟೀನ್ ಬೇಕು ಏನು ಬೇಕು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದರಲ್ಲಿ ಎಷ್ಟಿದೆ ಪ್ರೋಟೀನು ಗೊತ್ತಿಲ್ಲ ಸರ್. ನಾನು ಹೇಳೋದೇನು ಗೊತ್ತಾ, ಇನ್ನೊಂದು ದಯವಿಟ್ಟು ಯಾರ ರೈತರಾಗಿರಲಿ ಯಾವ್ದಾರ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಆದರೆ ನಿಮ್ಮ ಕೈಲಿ ಆದಷ್ಟು ಯಾವ್ದಾರ ಒಂದು ಲ್ಯಾಬ್ ರಿಪೋರ್ಟಿಗೆ ಕಳಿಸಿ ಚೆಕ್ ಮಾಡಿ. ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ, ಯಾರ್ದಾರು ಯೂಸ್ ಮಾಡಿ, ನಮ್ಮದು ಅಂತ ಹೇಳಿಲ್ಲ, ನೀವು ಯಾರ್ದಾರು ಯೂಸ್ ಮಾಡ್ತಿದ್ದೀರೋ ಅದನ್ನು ಒಂದು ಸರಿ ಲ್ಯಾಬ್ರೇಟರಿ ಕಳಿಸಿ. ನೀವು ಕೇಳಿ ಅದ್ರಲ್ಲಿ ಫೈಬರ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಏನೇನಿದೆ, ಫ್ರೂಟ್ ಪ್ರೋಟೀನ್ ಎಷ್ಟಿದೆ ಕೇಳಿ. ಕೆಲವೊಂದು ಏನಾಗ್ತಾ ಇದೆ ಅಂತಂದರೆ ಮೇಲ್ಗಡೆ ಇರೋದೇ ಒಂದು, ಒಳಗಡೆ ಇರೋದೇ ಒಂದು. ನಾನೀಗ ಒಂದ್ಸರಿ ಸಿಂಗಲ್ ಆಗಿತ್ತು ನನಗೆ ಪ್ರಾಬ್ಲಮ್. ಯಾರೋ ಒಬ್ಬರು ಬಂದ್ಬಿಟ್ಟು ಹಿಂಗೆ ರೈತರು ಕೇಳಿದ್ರು, ನಾನು ಅದರಲ್ಲಿ 24% ಪ್ರೋಟೀನ್ ಇದೆ ಸರ್. ಅದನ್ನು ನಾವು ತೊಗೊಂಡ್ಬಿಟ್ಟು ಲ್ಯಾಬ್ ಚೆಕ್ ಮಾಡಿದ್ವಿ, 18% ಇದೆ. ಬಟ್ ಅವ್ರಿಗೆ ಹೇಳ್ತಾರೆ 24%. ಹಂಗಾಗಿ ನೀವು ನಮ್ಮದೇ ಆಗಲಿ ಸರ್, ನೀವು ಚೆಕ್ ಮಾಡಿಸಿ. ನಾನು ಹೇಳಿದ್ನಲ್ಲ, ಇದಕ್ಕೆ 1/2% ಜಾಸ್ತಿನೇ ಬರುತ್ತೆ. 22, 24, 26 ಇದಕ್ಕೆ ಜಾಸ್ತಿ ಬರುತ್ತೆ ಸರ್. ಅದು ನಾನು ಇನ್ನೂ ಕಡಿಮೆ ಹೇಳಿದ್ವಿ. ಹಾಂ ಸರ್, ಇವಾಗ ಈ 5000 ನೀವು ಯೂಸ್ ಮಾಡಿದ್ರಿ ಸರ್. ಒಂದು ಬಾಡಿ ಕಂಡೀಷನ್. ಈಗ ನಿಮಗೆ ಹಾಲು ಇಂಪ್ರೂವ್ ಮಾಡಿದ ತಕ್ಷಣ ಏನಾಗುತ್ತೆ, ಬೇರೆ ಫೀಡ್ ಯೂಸ್ ಮಾಡಿದ ತಕ್ಷಣ ಬಾಡಿ ಇಳಿದಷ್ಟು ನಿಮಗೆ ಅದೇನೈತಲ್ಲ, ಬಾಡಿ ಹಾಲು ಜಾಸ್ತಿ ಕೊಟ್ಟಷ್ಟು ಬಾಡಿ ಇಳಿಬೇಕು ಸರ್. ನಮ್ಮದು ಹಾಲಿನ ಜೊತೆಗೆ ಬಾಡಿ ಯಾವ ಮಾಡೋದು ಕಡಿಮೆ ಆಗಲ್ಲ, ಮೇಂಟೈನ್ ಮಾಡೋದಲ್ಲ ಜಾಸ್ತಿ ಆಗುತ್ತೆ. ಇವಾಗಿನ ಕಾಲದ ಏನಾಗಿದೆ ಅಂದ್ರೆ ಬಾಡಿ ಮೇಂಟೈನ್ ಮಾಡಿದ್ರೆ ಸಾಕೈತೆ, ಹಾಲು ಜಾಸ್ತಿ ಕರೆದಷ್ಟು. ನಮ್ದು ಹಾಲು ಜಾಸ್ತಿ ಕೊಡೋದಕ್ಕೆ ಬಾಡಿ ಇನ್ಕ್ರೀಸ್ ಆಗುತ್ತೆ. ಇದು 5000 ನೆಕ್ಸ್ಟ್ ಏನು ಪ್ರೋಟೀನ್ ಆಗಿದೆ. ನೀವು ಅನ್ಬೋದು ಪ್ರೋಟೀನ್ ಅಲ್ಲಿ ಹುಳಿ ಕಾಳು ಸಿಗುತ್ತೆ, ಹುಳಿ ಕಾಳು ಹಾಕ್ತೀವಿ. ಕರೆಕ್ಟಾಗಿ ನೀವು ಕೇಳ್ತಿರೋ ಕ್ವಶನ್, ನಿಮ್ದು ಯಾಕೆ ಹಾಕ್ಬೇಕು, ಇದ್ರಾಗ ಬೇರೆ ಹಾಕ್ಬೋದು ಅಂತ ಸರ್. ಇದು ನಮ್ದು ಬಂದ್ಬಿಟ್ಟು ಕಾನ್ಸಂಟ್ರೇಟೆಡ್ ಫೀಡ್. ಇದರಲ್ಲಿ ನಾಟ್ ಓನ್ಲಿ ಅಬೌಟ್ ಪ್ರೋಟೀನ್, ಇದಕ್ಕೆ ಏನು ಬೇಕು, ವಿಟಮಿನ್ A, D, E, K ಇವು ಎಲ್ಲದಾಗ ಇನ್ಬಿಟ್ರು ಏನು ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಹಸು ಸುಸ್ತಾಗ್ತಾ ಇರುತ್ತೆ, ಈ ಗಬ್ಬು ಟೈಮ್ ಇರ್ಬೋದು, ಏನೋ ಹೇಳಿ ಸರ್. ನಾನು ಕೇಳ್ತಿರೋದು ನಾವು ಹಾಕೋ 3-5 ಬರ್ತೈತೆ, 4 ಬರ್ತೈತೆ. ಇದ್ರಾಗ ಇದು ಹಾಕೋದ್ರಿಂದ ನಮಗೆ ಏನಾರ ಫ್ಯಾಟ್ ಎರಿವೇಷನ್ ಆಗ್ತದೆ, ಹೆಚ್ಚಿಗೆ ಆಗ್ತದೆ ಸರ್. ಇಲ್ಲ, ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ನನ್ನ ಫ್ಯಾಟಿಂದ ಯಾಕೆ ನಿಮ್ಮಂದ್ರೆ ನೀವು ಮಾತಾಡ್ತಿಲ್ಲ ಅಂತಂದರೆ ಇದರೊಳಗಡೆ ಒಂದು ಫ್ಯಾಟ್ ಇದೆ ಸರ್. ಇಲ್ಲಿ ಬಂದಾಗ ನಿಮಗೆ ಫ್ಯಾಟ್ ಬಗ್ಗೆ ಒಂದು ತಪ್ಪಿಲ್ಲ, ನೀವು ಕರೆಕ್ಟಾಗಿ ಕೇಳಕ್ಕೆ. ನಾನು ಇಲ್ಲಿ ಬಂದಿಲ್ಲ ಡ್ರೈ ಏರಿಯಾ ನೀರು ಇರ್ತದಲ್ಲ, ಡ್ರೈ ಏರಿಯಾಕ್ಕೆ ನೀರು ಹಾಲಿಂದ ಉತ್ಪಾದನೆ ಹೆಂಗದು ಸರ್? ಡ್ರೈ ಏರಿಯಾಕ್ಕೂ ಇದಕ್ಕೂ ಡಿಫ್ರೆನ್ಸ್ ತೊಗರಿ ಮೆತ್ತು, ಇದು ಮೆತ್ತು, ಒಟ್ಟು ಮೆತ್ತು ಅದಂತ ನಾವು ಡ್ರೈ ಏರಿಯಾ ಮಂದಿ ಮಗಡೆ ಹುಲ್ಲು ಪಲ್ಲು ಮೇಯ್ತಾರೆ. ಕರೆಕ್ಟ್ ಅದು ಯಾವುದಾರ ಒಂದಿಟ್ಟು ತೌಡು ಪೌಡು ಇರ್ತಾರೆ. ಕರೆಕ್ಟಾಗಿ ಹೇಳಿದ್ರು. ಇವಾಗ ಹಸಿಮೇವೆಲ್ಲ ಇರುತ್ತೆ, ಹಸಿಮೇವು ಇಟ್ಟು ಕಡೆ ಏನು ಗೊತ್ತಾ ಸರ್, ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ಕಡೆ ನಮ್ಮ ಡ್ರೈ ಏರಿಯಾದ ಏನಾಗುತ್ತೆ, ನಾವು ಏನು ಬರೀ ಯಾವಾಗ ಒಳಗೆ ನಾವು ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ, ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ. ಬಟ್ ಏನು ಈ ನಮ್ದು ಫೀಡ್ ಕಾನ್ಸಂಟ್ರೇಟೆಡ್ ಫೀಡ್ ಯೂಸ್ ಮಾಡೋದ್ರಿಂದ ಹಸು ಅಷ್ಟು ದಿನ ಹಾಲು ನೀರು ಕುಡಿಯುತ್ತೆ. ನಿಮಗೆ ಈ ಫೀಡ್ಗಳು ಯೂಸ್ ಮಾಡಿದಾಗ ಏನಾಗುತ್ತೆ, ಬಾರಿಕೆ ಆಗುತ್ತೆ, ನೀರು ಕುಡಿಯುತ್ತೆ. ಸರ್, ಬರೇ ಉಪ್ಪಿನಂಶ ಅಲ್ಲ, ಈ ಉಪ್ಪಿನಂಶ ಹೆಂಗೆ ಗೊತ್ತಾ, ನಮ್ಮ ರೈತರು ಉಪ್ಪು ಹಾಕ್ತಾರೆ, ಹಸಿರು ಹಾಕ್ಬಾರ್ದು, ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ಹಸಿರು ಅಷ್ಟೇ ಹಾಕ್ಬೇಕು. ಹಂಗಾಗಿ ಇದಕ್ಕೆ ಯಾವ ಏನೇ ಲಾಭ ಸರ್? ಅದೇ ಹೇಳಿದ್ರೆ ನಿಮಗೆ ಓವರಾಲ್ ಏನು ಅಂತಂದ್ರೆ ಒಂದು ಬಾಡಿಗೆ ಏನು ಬೇಕು, ವಿಟಮಿನ್ A, ವಿಟಮಿನ್ D, ವಿಟಮಿನ್ K, ವಿಟಮಿನ್ E ಮತ್ತೆ ಕ್ಯಾಲ್ಸಿಯಂ ರೈಸ್ ಸರ್. ಇಲ್ಲ, ಫ್ಯಾಟ್ ಜಾಸ್ತಿ ಆಗುತ್ತೆ. ಬಟ್ ಏನು ಮಾಡುತ್ತೆ ಗೊತ್ತಾ, ನಮ್ಮದು ಮಿಲ್ಕಿಂಗ್ ಇದಕ್ಕೆ ಜಾಸ್ತಿ ಮಾಡಿ ಓವರಾಲ್ ಬಾಡಿ ಗ್ರೋತ್ ಹೆಲ್ಪ್ ಮಾಡುತ್ತೆ. ಓವರಾಲ್ ಬಾಡಿ ಗ್ರೋತ್ ಹೆಲ್ಪ್ ಮಾಡುತ್ತೆ. ಈಗ ದಯವಿಟ್ಟು ನೀವು ಹೇಳೋದು
ಪರ್ಸನ್ಗಳು ರೈತರಿಗೆ ಅರ್ಥ ಆಗಲ್ಲ. ತಾತ್ಕಾಲಿಕ ಸುಮ್ಮನೆ ದಯವಿಟ್ಟು ಕೇಳಿ ಸರ್, ದಯವಿಟ್ಟು ಕೇಳಿ. ಸರ್ ಅದಾದ್ಮೇಲೆ ಇದು ಏನಿದೆ ನಮ್ದು ಇದೆಲ್ಲ ನಾನ್ ಮಿಲ್ಕಿಂಗ್ ಸರ್, ಮೇಜರ್ಲಿ ಇದು ಭಾಳ ಒತ್ತು ಕೊಡ್ತೀವಿ ಸರ್ ನಾವು. ಸರ್ ಯಾಕೆ ಇದು ಕೊಡೋಕೈತೆ ಒತ್ತು ಅಂದ್ರೆ ಸರ್ ಇವಾಗಿನ ಕಾಲದಾಗ ರೈತರಿಗೆ ಲಾಭ ಅಂದ್ರೆ ಕರು ಮತ್ತು ಸಗಣಿ ಎರಡು. ಹಾಂ ಸರ್, ಇದು ರೇಟಾ ಸರ್? ಇವಾಗ ಇದು ಮಿಲ್ಕ್ ಜನ್ ಏನು 5000 ಇದೆಯಲ್ಲ, ನಮಗೆ ಇದು ಫಾರ್ಮರಿ ಪ್ರೈಸ್ ಬಂದ್ಬಿಟ್ಟು 1000 ರೂಪಾಯಿ ಬೀಳುತ್ತೆ. 50 kg ಬ್ಯಾಗ್ ಸರ್, ಎಲ್ಲ 50 kg ಬ್ಯಾಗ್ ಸರ್. ಇದು ಒಂದು ಬಿಟ್ಟು 1600 1600 ಅದು ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಹಂಗಾಗಿ 50 kg ಬ್ಯಾಗ್. ಇದರಿಂದ ನಮಗೂ ಆಕಳ ಸರ್ ಒಂದು ಹಾಲು ಜಾಸ್ತಿ ಆಗುತ್ತಾ, ಬಾಡಿ ಓವರ್ ಆಲ್ ಬಾಡಿ ನಮ್ದು ಯಾವ ಪ್ರಾಡಕ್ಟ್ ಈಗ ಯೂಸ್ ಮಾಡ್ತಾ ಇರಲ್ಲ ಸರ್. ನಾನು ಏನಕ್ಕೆ ನೀವು ವಿಟಮಿನ್ ಎ ಡಿ ಇವ್ರು ಪಾಪ ಕೇಳಿದ್ರು, ಅದೇನು ಅರ್ಥ ಆಗಲ್ಲ. ನಮ್ದು ಇದು ಯೂಸ್ ಮಾಡಿದರೆ ಹೆಚ್ಚು ಕಡಿಮೆ ನಿಮ್ಮ ಫಾರ್ಮಿಗೆ ಡಾಕ್ಟ್ರು ಬರೋದೇ ತಪ್ಪು ಸರ್. ನಮ್ದು ಇದೆಲ್ಲ ಹೆಂಗೆ ಅಂದರೆ ಆಲ್ರೆಡಿ ಇನ್ಫೆಕ್ಟ್ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿ ಅಂದರೆ ಹೆಂಗೆ ಅಂದರೆ ಈಗ ರೋಗಕ್ಕೆ ನಾವು ಮೆಡಿಸಿನ್ ಹಾಕೋದು ರೋಗ ಬಂದ ಮೇಲೆ, ಇದು ರೋಗ ಬರುತ್ತೆ ಅಡ್ವಾನ್ಸ್ ಆಗಿ. ಈಗ ನಾವು ರೋಗ ನಿರೋಧಕ ಶಕ್ತಿ ಬರಲ್ಲ ದೊಡ್ಡ ಇಕ್ವಲಿ ಆಗ್ತೀವಿ, ಬರಲಿ ಮಾಡ್ತೀವಿ. ರಿಸಲ್ಟ್ ಇದು ಎಷ್ಟು 100 ಪ್ಯಾಕೆಟ್ 150 ರಿಸಲ್ಟ್ ಕನ್ಫರ್ಮ್ ಇಲ್ಲ. ಇಲ್ಲ ಕನ್ಫರ್ಮ್ ಇಲ್ಲ ಅಂತಲ್ಲ ಸರ್. ಆಕ್ಚುಲಿ ನಮ್ದ್ರಾಗ ಹೇಳಿರೋದು ಏನು ಅಂತಂದ್ರೆ 3 ಪ್ಯಾಕೆಟ್ ಯೂಸ್ ಮಾಡಬೇಕು. ಈಗ ಹೆಂಗೆ ಅಂದ್ರೆ ಈಗ ಒಂದಕ್ಕೆ ನಾವು 3 kg ದಿನಕ್ಕೆ ಯೂಸ್ ಮಾಡ್ತಿರ್ತೀವಿ ಫಾರ್ ಎಕ್ಸಾಂಪಲ್. ಒಂದು ಆಗೋಕ್ಕೆ ಎಷ್ಟು ಅಲ್ಲ ನಾನು ಅದೇ ಒಂದು ಆಕಳಿಗೆ ಹಾಲು ಎಷ್ಟು ಕೊಡ್ತೀವಿ ಅದ್ರ ಮೇಲೆ ಕೊಡ್ಬೇಕು. ಈಗ ನಾವು ಅದೇ 1 ಲೀಟರಿಗೆ ನಾವು ಈಗ ಹೇಳೋದು 300 ಇಂದ 400 ಗ್ರಾಮ್ 1 ಲೀಟರ್ ಹಾಲು ಕೊಡ್ತೀವಿ. ಈಗ 10 ಲೀಟರ್ ಕೊಡ್ತೈತಿ ಅಂತಂದ್ರೆ 3 kg. ಬಟ್ ಇದೇನೋ 3 ಬ್ಯಾಗ್ ಮಾಡಿದ್ರೆ ಅಂತ ಸರ್. ಬಟ್ ನಾವೇನು ಹೇಳ್ತೀವಿ, ಯಾಕೆ 21 ದಿನ ಬೇಕು ಅಂತಂದ್ರೆ ಸರ್, ಇದು ಹಿಂದ್ಗಡೆ ಇದೆ ಸರ್. ನಾನು ನಿಮಗೆ ಹಿಂದಕ್ಕೆ ಬಂದಾಗ ನಾನು ಹೇಳ್ತೀನಿ. ಈಗ ಹೇಳ್ತೀನಿ ಸರ್, ಏನಿದೆ ಹೈನುಗಾರಿಕೆ ಒಳಗೆ ಸರ್ ಯಾವುದೇ ಏನೋ ರೀತಿ ಸಡನ್ ಆಗಿ ಏನೋ ಚೇಂಜ್ ಮಾಡ್ಬೇಕು. ಏನೇ ಆಗಿರಲಿ ಪದ್ಧತಿ ಆಗಿರುತ್ತೆ. ನಾವು ಹಸು ಈ ಕಡೆಯಿಂದ ಕಟ್ಟೋದಿರ್ಬೋದು, ನಾವು ಕಬ್ಬಿದ್ದಾಗ ಓಡಾಡ್ಸೋದಿರ್ಬೋದು, ತರೋದಿರ್ಬೋದು, ಏನೇ ಚೇಂಜ್ ಮಾಡ್ಬೋದು. ಜೊತೆಗೆ ಫೀಡು ಕೂಡ ಹಳೆ ಫೀಡ್ ಏನು ಯೂಸ್ ಮಾಡ್ತಾ ಇರ್ತೀವೋ ಸಡನ್ ಆಗಿ ಹೊಸ ಫೀಡ್ ಚೇಂಜ್ ಮಾಡ್ಬಿಡಿ. ನಮ್ಮ ಫೀಡ್ ಅಂತಲ್ಲ, ಯಾವ ಫೀಡರ್ ಆಗಿರ್ಲಿ ನೀವು ಹಳೇದು ಏನು ಯೂಸ್ ಮಾಡ್ತಿರ್ತೀರೋ ಅದು ಸಡನ್ ಆಗಿ ನಿಲ್ಲಿಸಿ ಬೇರೆ ಕೊಡಬಾರ್ದು. ನೀವೇನು ಮಾಡಬೇಕು, ಇದನ್ನ ಚೇಂಜ್ ಮಾಡೋಕ್ಕೆ ನಿಮ್ಗೆ 1 ವಾರ ತಗೋಬೇಕು. ಸ್ಟಾರ್ಟಿಂಗ್ 1-2 ದಿನ ಬಂದ್ಬಿಟ್ಟು ಈಗ 10 ಹಾಕ್ತಿರ್ತೀರಿ, ನೆಕ್ಸ್ಟ್ ಅವ್ರದ್ದು ಮುಕ್ಕಾಲ್ ಭಾಗ ಅವ್ರದ್ದು ಹಾಕ್ತಿರ್ತೀರಿ, ಕಾಲ್ ಭಾಗ ನಮ್ದು ಹಾಕ್ತೀರಿ 2 ದಿನ. ನೆಕ್ಸ್ಟ್ 2 ದಿನ ಅರ್ಧ ಹಾಕ್ತೀವಿ, ನಮ್ದು ಅರ್ಧ ಅವ್ರದ್ದು ಅರ್ಧ. ನೆಕ್ಸ್ಟ್ 2 ದಿನ ನಮ್ದು ಮುಕ್ಕಾಲ್ ಭಾಗ ಹಾಕಿ ಅವ್ರ ಕಾಲ್ ಭಾಗ ಹಾಕಿ ನೆಕ್ಸ್ಟ್ ಅದಾದ್ಮೇಲೆ 7 ದಿನ ಹೋಗ್ತೀವಿ. ಅದನ್ನ ಲಿಸ್ಟ್ ಮಾಡ್ಲಿಕ್ಕೆ 7 ದಿನ ಆಗುತ್ತೆ. ಇವಾಗ ನಿಮಗೆ ಈ ಟೈಮಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ. ಯಾಕಂದ್ರೆ 21 ದಿನ ಅಂತ ಈಗ ಇದಕ್ಕೆ ಬರ್ತೀವಿ ಸರ್. ಇದು ಏನೈತಲ್ಲ ಇದು ನಾನ್ ಮಿಲ್ಕಿಂಗ್, ನಾನು ಅವಾಗಲೇ ಹೇಳ್ದಂಗೆ ಇವಾಗ ಹಿಂಗೆ ಲಾಭ ಅಂತಂದ್ರೆ ಕರು ಮತ್ತೆ ಸಗಣಿ ಎರಡು ಸರ್. ಹಂಗಾಗಿ ಇದಕ್ಕೆ ಭಾಳ ಒತ್ತು ಕೊಡಕತ್ತೀವಿ. ಹಾಲು ಏನು ಗೊತ್ತಾ ಸರ್, ಬರೀ ರೊಟೇಷನ್ ಎಷ್ಟು ಸರ್, ನಮ್ಮ ಮನೆ ಖರ್ಚಿಗೆ ನಮ್ಗೆ ಇದಕ್ಕೆ ಹಾಕಕ್ಕೆ ಅಷ್ಟೇ ಆಗ್ತಿರ್ತೀವಿ ಸರ್. ಇದೇನೈತಲ್ಲ ಸರ್ ಟ್ರಾನ್ಸಿಷನ್ ಇದು ಹೆಚ್ಚು ಕಡಿಮೆ ಇದು ನಮ್ಗೆ ಇಷ್ಟೊಳಗೂ ಇದು ರಾಮ ಯಾಕೆಂದ್ರೆ ಸರ್ ಮೆಜಾರಿಟಿ ಬಂದ್ಬಿಟ್ಟು ಗಬ್ಬು ಹಸುಗಳು. ಈಗ ಏನು ಹಸುಗಳು ಗಬ್ಬಿರ್ತಾವಲ್ಲ ಸರ್, 8 ತಿಂಗಳು ಗಬ್ಬಿರೋ ಹಸುಗಳಿಗೆ ನಾವು ಇದು ಸ್ಟಾರ್ಟ್ ಮಾಡ್ತೀವಿ ಸರ್. ಅಂದರೆ 1 ತಿಂಗಳು 9ನೇ ತಿಂಗಳು ಪೂರ್ತಿ ಕೊಡ್ತೀವಿ. ಕರು ಹಾಕಿದ್ಮೇಲೆ 20 ದಿವಸ ಮತ್ತೆ ಕೊಡ್ತೀವಿ ಸರ್. ಸರ್ ಇದೊಂದು ಚೂರು ಇದ್ರ ಬಗ್ಗೆ ಗಮನ ಕೊಡಿ ಸರ್. ಒಂದು ಯಾಕೆ ಸರ್, ಇದು ಒಂದು ಪ್ರಾಡಕ್ಟ್ ನಮ್ಗೆ ಯೂಸ್ ಮಾಡೋದ್ರಿಂದ ಆ ಟೈಮ್ನಾಗೆ ಏನೇನು ಪ್ರಾಬ್ಲಮ್ ಬರ್ಬೋದು ನಿಮಗೆ ಗೊತ್ತಿರೋಲ್ಲ. ರೈತರಿಗೆ ಕರು ಹಾಕ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಬರ್ಬೋದು ಸ್ವಲ್ಪ ಹೇಳಿ. ಕರು ಹಾಕ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ನೀವು ಅನುಭವಿಸ್ತೀರಿ? ಕರೆಕ್ಟ್ ದೊಡ್ಡ ಪ್ರಾಬ್ಲಮ್ ಅಂತ ಮಾಸಿಗೆ ದೊಡ್ಡ ಸೊಲ್ಯೂಷನ್. ಆಮೇಲೆ ಇನ್ನೊಂದ್ರಿ ಮೈ ಆಯ್ತು ಫಸ್ಟ್ ಮೈ ಬರುತ್ತೆ. ಕರೆಕ್ಟಾ ಸರ್? ಇನ್ನು 3ನೇ ಇರೋದು ಆಲ್ರೆಡಿ ಮೈ ಬರುತ್ತೆ ಸರ್. ಈ ನಮ್ದು ಅದಕ್ಕೆ ನಾನು ಟ್ರಾನ್ಸಿಷನ್ ಮಿಕ್ಸ್ ಯಾಕೆ ಹೇಳಕತ್ತೀನಿ, ರಾಮಬಾಣ ಅಂತ ಯಾಕೆ ಹೇಳಕತ್ತೀನಿ, ಭಾಳ ಒಳ್ಳೆ ಇಂಪಾರ್ಟೆಂಟ್ ಸ್ಟೇಜ್ ಇದು. ಯಾಕಂದರೆ ಒಂದು ಕರುನ ನಾವು 9 ತಿಂಗಳು ನಾವು ಅದನ್ನು ಹೊಡ್ಕೊಂಡಿರ್ತೀವಿ. ಇನ್ನು ಹೊರಗೆ ಬರೋಕರ ಟೈಮ್ನಾಗೆ ಸಾಯೋ ಚಾನ್ಸಸ್ ಇರುತ್ತೆ, ಇಳೆ ಚಾನ್ಸಸ್ ಇರುತ್ತೆ, ಎಲ್ಲ ಇರುತ್ತೆ ಸರ್. ಈ ನಮ್ಮ ಪ್ರಾಡಕ್ಟ್ ಏನಾದರೂ ನೀವು 1 ತಿಂಗಳ ಮುಂಚೆಯಿಂದ ಯೂಸ್ ಮಾಡಿದರೆ ಸರ್ ನಿಮಗೆ ಕೆಚ್ಚಲು ಬಾವು ಇರ್ಬೋದು. ಯಾಕಂದರೆ ನೀವು ಆಲ್ಕೋಹಾಲ್ ಬಿಟ್ಟಿರ್ತೀವಿ ಸರ್, ಕರೆಕ್ಟಾ? ಅದರಿಂದ ಕೆಲವೊಂದ್ಸರಿ ಕೆಚ್ಚಲು ಬಾವು ಬರೋ ಚಾನ್ಸಸ್ ಇರುತ್ತೆ. ಕೆಚ್ಚಲು ಬಾವು ಇರ್ಬೋದು, ಕ್ಲೀನ ಮಾಸ್ ಹೊರಗಡೆ ಬೀಳೋದಿರ್ಬೋದು ಸರ್. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಿಮಗೆ 2 to 3 hours ಒಳಗಡೆ ಮಾಸ್ ಹೊರಗಡೆ ಬರುತ್ತೆ. ಹಾಂ ಸರ್. ಜೊತೆಗೆ ಏನು ಅಂತಂದ್ರೆ ಈ ಕೆಚ್ಚಲು ಬಾವು ಇರೋದಿಗೆ ಆ ಟೈಮ್ನಾಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸುಸ್ತಾಗಿರುತ್ತೆ ಸರ್.
ಕರೆಕ್ಟಾ ಸರ್? ಅದು ಬರಲ್ಲ ಸರ್. ಇದನ್ನು ಕರು ಹಾಕಕ್ಕೆ 20 ದಿವಸ ಇಲ್ಲ, 1 ತಿಂಗಳ ಮುಂಚೆಯಿಂದ ಕರು ಹಾಕಿದ ಮೇಲೆ 20 ದಿವಸ ನಾವು ಇದು ಕೊಡ್ತೀವಿ ಸರ್. ಇದನ್ನ ಬಂದ್ಬಿಟ್ಟು ನೀವು ಒಂದು ಟೈಮಿಗೆ 1.5 kg ಯಾಕಂದ್ರೆ ಆ ಟೈಮಿಗೆ ನಾವು ಹೊರಗೆ ಕರ್ಕೊಂತೀವಲ್ಲ, ಟ್ರೈ ಮಾಡ್ಕೊಂಡಿರ್ತೀವಿ 2 ತಿಂಗಳು ಇನ್ನೇನು 9 ತಿಂಗಳು ಸರ್ ಇದು ಲಾಸ್ಟ್ ಈ ಹಾಕಿನಿ 21 ಮುಂದೆ ಇತ್ತು ಅಂದಾಗ ಕೊಡಬೇಕು. ಕೊಡೋದು. ಆಮೇಲೆ ಈದ ಮೇಲೆ 21 ದಿನ ಕೊಡ್ಬೋದು. ಕಟ್ಕೊಂಡಿರ್ತಾವೆ. ಈದ ಮೇಲೆ ಆದ್ರೆ 21 ದಿನ ಕೊಡ್ಬೇಕು ಅದು ಕಂಪಲ್ಸರಿ. ಸರಿ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ಕಾಫ್ ಶೆಡರ್ ಪ್ರೀಮಿಯಮ್ ಅಂತ ಸರ್. ಇದು ಒಂದೇ ನಮ್ದು ಇಡೀ ಇರೋ 25 kg ಬ್ಯಾಗ್ ಯಾವಾಗಲೇ ಕೇಳಿದ್ವಿ ಅದಕ್ಕೆ ಇದೊಂದು 25 kg ಬ್ಯಾಗ್ 150 kg ಬ್ಯಾಗ್ ಸರ್. ಸರ್ ಇದು ಏನು ಮಾಡುತ್ತೆ ಗೊತ್ತಾ, ಈಗ ಕರು ಹುಟ್ಟಿದಾಗ ಒಂದು ಸತ್ರ ಒಂದೇ ಹೊಟ್ಟೆ ಇರ್ತದೆ ಸರ್. ಹೋಗ್ತಾ ಹೋಗ್ತಾ 4 ಭಾಗ ಹಾಕೋ ಸರ್. ನಾವು ನೋಡಿಲ್ಲ ಅದು ಸರಿ ಹಾಕೋಕ್ಕಾಗ ಆ 4 ಭಾಗ ನಾವು ಈ ಫೀಡ್ ಕೊಳ್ಳಿದ್ರು ಹಾಕೈತಿ. ಇದನ್ನ ಯಾಕೆ ಕೊಡಬೇಕು ಅಂತಂದ್ರೆ ಚೆನ್ನಾಗಿ ಡೆವಲಪ್ ಆಗ್ತದೆ 4 ಭಾಗ. ಭಾಳ ಇಂಪಾರ್ಟೆಂಟ್ ಅಂದರೆ ಅದೇ ನಾಳೆ ನಮಗೆ ಭಾಳ ಇಂಪಾರ್ಟೆಂಟ್. ಅದನ್ನ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೆ ಏನೂ ಆಗದೇ ಕ್ಲೀನಾಗಿ ಅಪ್ ಟು 12 ಸುರು ತನಕ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಈ ಸ್ಟೇಜ್ನ ಬಿಲ್ಡ್ ಮಾಡ್ಬೇಕು ಸರ್. ಅದಕ್ಕೆ ಹೆಲ್ಪ್ ಆಗುತ್ತೆ ಸರ್. ವುಮೆನ್ ಡೆವಲಪ್ಮೆಂಟಿಗೆ, ಡೈಜೆಷನ್ಗೆ ಇದು ಹೆಲ್ಪ್ ಸರ್. ಇದು ಕಾಫ್ ಬ್ಯಾಗ್ ಅಂತ ಇದು ಬಂದ್ಬಿಟ್ಟು ನಮಗೆ 24% ಪ್ರೋಟೀನ್ ಇರುತ್ತೆ ಇದರೊಳಗಡೆ. ಜೊತೆಗೆ ಏನು ಅಂತಂದರೆ ನಮಗೆ ಓಕೆ ಸಾರಿ ಸರ್ ಇಲ್ಲ ಸರ್. ಇದನ್ನು ಬಂದ್ಬಿಟ್ಟು ನೀವು ಹುಡುಗಿಂದ 3 ದಿನದಿಂದ ಕರು ಸ್ಟಾರ್ಟ್ ಮಾಡ್ಬೋದು ಸರ್. ಈಗೇನಿಲ್ಲ ಕಾಫ್ ಅಪ್ ಟು 3 ತಿಂಗಳ ತನಕ ಇದು ಮಾಡ್ಬೋದು. ಇನ್ನು ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್ 4ನೇ ತಿಂಗಳಿಂದ 90 ದಿನ ಅಂದರೆ 91ನೇ ದಿನದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಇದು ಏನು ಮಾಡುತ್ತೆ ಗೊತ್ತಾ ಸರ್, ಇದನ್ನು 3 ತಿಂಗಳ ತನಕ ಕೊಡ್ಬೋದು. ಇದು ಏನು ಮಾಡುತ್ತೆ ಅಂದರೆ ನಮಗೆ ಆ ಟೈಮಲ್ಲಿ ಮಾಂಸಖಂಡ ಡೆವಲಪ್ಮೆಂಟು, ಮೂಳೆ, ನಮಗೆ ಸ್ನಾಯುಗಳು, ಹೊರಗಡೆ ಮೈ, ಚರ್ಮ, ಕಿವಿ ಇವೆಲ್ಲ ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡ್ಬೋದು ಸರ್. ಇದು ಭಾಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ನಾವು ಅವಾಗಲೇ ಮಾತಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ಒಂದು 8 ತಿಂಗಳು ಕರುಗ ಹುಟ್ಟಿದ ಮೇಲೆ 8 ತಿಂಗಳಾಗಲ್ಲ ನಾವು ಬರೀ ತರಿಸಿ ನಾವು ಇದು ಹಾಕ್ಸ್ಬೇಕು ಸರ್. ಅದು ಹಾಕ್ಬೇಕು ಅಂದರೆ ಏನು ಸರ್, ತೂಕ ಇರಬೇಕು ಅಂತಂದ್ರೆ ಸರ್. ಸರ್ ಇಲ್ಲಿಂದ ಮಾಡ್ಕೊಂತ ಹೊರಗೆ ತೂಕ ಡೆವಲಪ್ ಆಗತ್ತೆ ಸರ್. ಗರ್ಭಚೀಲ ಡೆವಲಪ್ ಆಗಬೇಕು ಅಂದರೆ ಒಂದು ಹಸು ಬಂದ್ಬಿಟ್ಟು 350 380 kg ಇರ್ಬೇಕು ಸರ್. ಸರಿನಾ ಸರ್? ನೀವು 1 ವರ್ಷ ಆಗಿರಲಿ 1 ವರ್ಷ ಆಗಿರಲಿ ಡಾಕ್ಟರ್ ಮಾಡ್ತಾರೆ, ಕೈ ಹಾಕ್ತಾರೆ, ಗರ್ಭಚೀಲ ಡೆವಲಪ್ ಆಗಿಲ್ಲ ಅಂತಾರೆ ಹೋಗ್ತಾರೆ. ಯಾಕಂದ್ರೆ ಅದು ತೂಕ ಡೆವಲಪ್ ಆಗಿರಲ್ಲ. ಆ ಡೆವಲಪ್ ಆಗ್ಬೇಕಾದ್ರೆ ಕೊಡ್ಬೇಕು ಸರ್. ನಾನು ಅವಾಗಲೇ ಹೇಳಿದಾಗ ಒಂದು ಕರುನು ಈಗ ನೀವು ಹೆಚ್ಚು ಕಡಿಮೆ 1.5 ಲಕ್ಷ ಬೆಲೆ ಬಾಗುತ್ತೆ ಸರ್. ನೀವು ಪ್ರತಿ ವರ್ಷಕ್ಕೆ ನೀವು ತಗೊಂಡ್ರಿ ಅಂದರೆ ನೀವು 1 ಲಕ್ಷ ನಿಮಗೆ ಇದು ಇದ್ದಂಗೆ ಸರ್. ಮನೆ ಡೆಪಾಸಿಟ್ ಇದ್ದಂಗೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಸರ್. ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಸರ್. ಇದು ನಾವು ಹಾಕೋದ್ರಿಂದ ಮಾಡೋದ್ರಿಂದ ಡೆವಲಪ್ ಆಗಿ ವರ್ಷಕ್ಕೆ ಒಂದು ಹೋಗ್ಬೇಕು ಸರ್. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಡೈರಿ ಪ್ರೋಟೀನ್ ಸಪ್ಲಿಮೆಂಟ್ ಅಂತ. ಇದು ಪಡ್ಡೆಗಳಿಗೆ ಸರ್. ಇದು ಅಪ್ ಟು ನೀವು 7 ತಿಂಗಳ ತನಕ ಹಾಕ್ತೀರಾ. ಇದು ಪಡ್ಡೆಗಳಿಗೆ ಸರ್ 34% ಕೊಡ್ತೀವಿ. ಬರೀ 2 ತಿಂಗಳಲ್ಲಿ ಅಕಸ್ಮಾತ್ ನೀವು ಹಾಕಿ ಒಂದು 280 kg ತನಕ ಇದು ಹೆಲ್ಪ್ ಮಾಡುತ್ತೆ. ಇದು ಉಳಿದ 350 kg ಇದು ಹೆಲ್ಪ್ ಮಾಡುತ್ತೆ ಸರ್. ಇದು ನಮ್ಗೆ ಏನಾದರೂ ದಿನಕ್ಕೆ 1.5 kg ಯೂಸ್ ಮಾಡೋದ್ರಿಂದ ನಿಮಗೆ 700 ರಿಂದ 800 ಗ್ರಾಮು ತೂಕ ಜಾಸ್ತಿ ಆಗುತ್ತೆ. ದಿನಕ್ಕೆ 700-800 ಗ್ರಾಮ್ ನಿಮಗೆ 1 kg ತನಕ ನಿಮಗೆ ತೂಕ ಜಾಸ್ತಿ ಆಗುತ್ತೆ ಸರ್ ಪಡ್ಡೆಗಳು 7 ತಿಂಗಳು 8 ತಿಂಗಳು. ಅವಾಗ ಏನಾಗುತ್ತೆ, ನೀವು ಕರೆಕ್ಟಾಗಿ 8 ತಿಂಗಳಿಗೆ ನೀವು ಬೀಜ ಹಾಕ್ಬೋದು ಸರ್. ಇದು ಈಫರ್ ಡ್ರೈ. ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಏನು ಅಂತಂದ್ರೆ 7 ತಿಂಗಳಾದ್ಮೇಲೆ ನೀವು 6 ಕರೆ ನಿಲ್ಸಿರ್ತೀವಿ ಕರೆಕ್ಟ್ ಸರ್. ಆ ಟೈಮಿಗೆ ಗೊತ್ತಾ ಒಳಗೊಂದು ಕರು ಇರುತ್ತಲ್ಲ, ಈಗ ಕರು ಡೆವಲಪ್ಮೆಂಟಿಗೂ ನಮಗೂ ಏನಾದ್ರು ಬೇಕಲ್ಲ ಸರ್ ಆಹಾರ. ನಾವು ಹಸಿ ಆ ಟೈಮಿಗೆ ಏನು ಮಾಡ್ತೀವಿ, ಹಸುಗಳು ಭಾಳ ತಿನ್ನಲ್ಲ ಸರ್. ನೀವು ನೋಡಿರ್ಬೋದು ಸ್ವಲ್ಪ ಕಡಿಮೆ ತಿಂತೀವಿ. ನಮಗೆ ಆ ಟೈಮಿಗೆ ಕರು ಡೆವಲಪ್ಮೆಂಟ್ ಆಗಬೇಕು, ಹಸು ಡೆವಲಪ್ಮೆಂಟ್ ಆಗಬೇಕು, ಬಾಡಿ ಕಂಡೀಷನ್ ಚೆನ್ನಾಗಿ ಆಗ್ಬೇಕು. ಆ್ಯಕ್ಚುಲಿ ಏನಾಗಿತ್ತು, ಈ ಕರು ಹಾಕಿದ್ಮೇಲೆ ಕರು ಹಾಕಿದ್ರೆ ಸ್ವಲ್ಪ ಬಾಡಿ ಕಡಿಮೆ ಆಗಿರುತ್ತೆ ಸರ್. ಯಾಕಂದ್ರೆ ಏನು ತಿಂದಿರಲ್ಲ ಅದು. ಆ ಟೈಮಿಗೆ ಬಾಡಿ ಇಂಪ್ರೂವ್ ಮಾಡುತ್ತೆ. ನೀವು ಅನ್ಬೋದು ಇದನ್ನು ಬಾಡಿ ಇಂಪ್ರೂವ್ ಮಾಡೋದು, ಇದನ್ನು ಬಾಡಿ ಇಂಪ್ರೂವ್ ಮಾಡೋದು, ಇದನ್ನೇ ಕೊಡ್ಬೋದಲ್ಲ ನಾನು ಇದಕ್ಕೆ ಮಾಡಿದೆ ಅಂತ ಸರ್. ಇದಕ್ಕೆ ಕೊಟ್ಟಿರೋದು ಗೊತ್ತಾ, ಒಳಗಡೆ ಕರು ಬೆಳಿಬೇಕು. ಅವಾಗ ಹೊರಗೆ ಬರೋಕ್ಕೆ ಭಾಳ ಕಷ್ಟ ಆಗುತ್ತೆ. 30% ಪ್ರೋಟೀನ್ ಇರೋದು. ನಿಮಗೆ ಅಲ್ಲಿ ಸಹಾಯ ಸಂದರ್ಭಗಳು ಭಾಳ ಇರ್ತವೆ. ಹಂಗಾಗಿ ಏನು ಮಾಡ್ತಿದ್ದೀವಿ, ಇದನ್ನು ಕೊಡ್ತೀವಿ ಈ ಮಾಡ್ರಿ. ಇದು ಆಲ್ರೆಡಿ ನೀವು ಹೇಳಿದ ಸರ್ ಟ್ರಾನ್ಸಿಷನ್ ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಸರ್. ಇವಾಗ ನೀವು ಏನು ಹೇಳಿ ಮಳೆಗಾಲ ಕಮ್ಮಿ ಆಗ್ತದೆ. ನೀವು ಆಕಳ ಪಾಳು ದುಡ್ಡು ಕಮ್ಮಿ ಆದ್ರೆ ಓಟ್ ಟ್ರಾವೆಲ್ ಆಗೋದು ಸರ್. ಇನ್ನೊಂದು ಏನು ಗೊತ್ತಾ, ಟ್ರಬಲ್ ಆಗತ್ತೆ ಇಲ್ಲ ಅಂತಲ್ಲ. ಇವಾಗ ಇದು ಸ್ವಲ್ಪ ಹೊರಗೆ ಹಾಕ್ಬಿಡ್ರಿ ಬಂದಿದೆ. ಏನಾದ್ರು ಒಂದು ಬೆಳ್ಕೋಬೇಕು, ಹಸು ಹಾಕ್ಬೇಕಿಲ್ಲ, ಏನೋ ಸೈಲೇಜ್ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ನೀವು ಹೇಳಿದ್ರಲ್ಲ ಕರೆಕ್ಟ್ ಅದ. ಅದಕ್ಕಂತ ಫುಡ್ ಅಂತ ಬೇಕಲ್ಲ, ನೀವು ಹೇಳಿದ್ರೆ ಬೇಕೇ ಬೇಕಾ ಒಂದು ನಿಮಿಷ
ಎರಡು ವಿಚಾರ ಭಗವಂತ ಮ್ಯಾಲತ್ತ ಮಳೆ ಬಂದಿಲ್ಲ ಅಂದಮೇಲೆ ತಗೊಂಡು ಏನು ಮಾಡ್ತಾರೆ ಬೋರ್ವೆಲ್ ನೀರಲ್ಲ. ಅಲ್ಲ ಸರ್, ಇವಾಗ ನಮ್ದು ಸ್ಪೀಡ್ ಹಾಕಿದೆ ನಿಮಗೆ, ನಾನು ಹೇಳಿದವು ಅಂಶಗಳು ಹೋಗ್ತವೆ. ಆ ಬರಗಾಲದಾಗಿದ್ದು 4 ದಿನ ನೀವು ಕೊಟ್ಟರೆ ಈಗೇನು ಹೋಗಿ ಸರ್? ಸ್ಟಾರ್ಟಿಂಗ್ ನಾವು 200-250 kg ಆಗೋವರೆಗೂ ಗದ್ದೆ ಹಾಕಕ್ಕೆ ಡಾಕ್ಟ್ರು ಹೋಗಲ್ಲ. ಅದು ಯಾಕಂದರೆ ಗರ್ಭಚೀಲ ಬೆಳೆಯೋದು. ಈಗ ನೀವು ಅದೇನಿರುತ್ತಲ್ಲ ಹಾಕಕ್ಕಲ್ಲ, ಸಕ್ಸಸ್ ರೇಟ್ ಆಗಲ್ಲ ಸರ್. ಈಗ 7 ತಿಂಗಳು ಬೆದಿ ಬರ್ತದೆ ಸರ್. ಬೆದಿಗೆ ಬಂದಾಗ ಏನಾಗತ್ತೆ, ನಾವು 1 ತಿಂಗಳು ಸ್ಕಿಪ್ ಮಾಡ್ತೀವಿ, 2ನೇ ದಿನ ಸ್ಟಾರ್ಟ್ ಮಾಡ್ಬೋದು ಸರ್. ಆಮೇಲೆ ಇನ್ನೊಂದು ಏನಂದರೆ ಆ ಟೈಮಲ್ಲಿ ನೀವು ಆರ್ಸಿ ಸಕ್ಸಸ್ ಇರ್ತದೆ. ಅದಕ್ಕೆ ಒಂದು ಗರ್ಭಚೀಲ ಕ್ಲೀನ್ ಡೆವಲಪ್ ಮಾಡಬೇಕು ಅಂತಂದರೆ ಒಂದು ಹಸುವಿನ ವೇಟ್ ಅಂದಾಜು ಮೇಲೆ 350 ಮುಂದಿರುತ್ತೆ. ಜಾಸ್ತಿ ಸಿಗಲ್ಲ. ಹಂಗಾಗಿ ಅದನ್ನ ಹೇಳ್ರಿ ಅವರಿಗೆ. ತಳಿಗಳು ಇರ್ತಾವಲ್ಲ, ಜರ್ಸಿ 350 ಬಾಡಿ ಬರಲ್ಲ ಸರ್, ಕರೆಕ್ಟ್. ನೀವು ಹೇಳಿದ ಪ್ರಕಾರ HF ನಾವು ನೋಡಿ ಹಾಕ್ತಿರ್ತೀವಿ. ಯಾಕೆ ನಾನು ಕಂಡಿಲ್ಲ ಸರ್, ಇವತ್ತು ನಾನು 2 ಫಾರ್ಮಿಗೆ ಹೋದೆ ಸರ್. ಈ ಕಡೆ 2 HF ಇರೋ ಕಾರಣಕ್ಕೆ ನಾನು HF ಬಗ್ಗೆ ಮಾತಾಡಿರೋದು. ನೀವು ಹೇಳಿದ ತಪ್ಪಂತ ಇಲ್ಲ ಇಲ್ಲ ಕರೆಕ್ಟ್ ಸರ್. ಅದೇ ಅವ್ರು ಹೇಳ್ದಂಗೆ ಸರ್. ಈಗ ಅದು HF ಏನು ಹೇಳಿದ್ರು, ನಾವು ಇಷ್ಟು ತನಕ ಹೇಳಿದ್ದು 350 ಆ ಸ್ಪೀಡ್ ಮೇಲೆ ಹೋಗುತ್ತೆ. ಈಗ ಜರ್ಸಿ ಬಂದರೆ ನೀವು ಹೆಚ್ಚು ಕಡಿಮೆ ಸರ್ ನೀವು ಏನು ಸಜೆಸ್ಟ್ ಮಾಡ್ತೀರಾ ಸರ್? ಜರ್ಸಿ ಬಂದರೆ ಒಂದು 250 to 270 ತನಕ ಬರುತ್ತೆ ಸರ್ ಜರ್ಸಿ. ಯಾಕಂದರೆ ನಾವು ನೋಡಿದ್ದೀವಿ ಜರ್ಸಿ ಆ ಲೆವೆಲಿಗೆ ಇಲ್ಲ ಅಂದ್ರೂ ಅವರು ಏನು ಕಾಲ್ ಕೊಡ್ತಾರೆ ಆ ಲೆವೆಲಿಗೆ ತಗೊಂಡಿರ್ತೀವಿ. ನೀವು ಅದಕ್ಕೆ ಕಡಿಮೆ ನೋಡೋಕೆ ಕಂಡ್ರು ಆ ಲೆವೆಲಿಗೆ ಇರುತ್ತೆ ಸರ್. 15 ಲೀಟರ್ ಒಪ್ಪತ್ತಿಗೆ ಏನು HF ತಳಿ ಇಷ್ಟು ದೊಡ್ಡ ಕೆಚ್ಚು ದಪ್ಪ ಆಗಿ ದೊಡ್ಡ ಇದ್ರೂ ಅದು ಕೊಡ್ತಾರೆ. ಹೇಗೆ ಅಷ್ಟು ಸೈಜ್ ಇರಲ್ಲ, ಬಟ್ ಇದು ಮಾಡುತ್ತೆ. ಒಂದೇ ಗಿಂಡಿ ಹಾಲು ಕೊಡೋದು ಎಷ್ಟು ಲೆಕ್ಕ ಅದು ಚೆನ್ನಾಗಿರುತ್ತೆ. ಸರ್ ಇದ್ರ ಪ್ರೈಸು ಪ್ರತಿಯೊಂದು ಎಲ್ಲವೂ ಬೇರೆ ಬೇರೆ ಇರುತ್ತೆ ಸರ್. ಅದೇ ನಿಮ್ಮದು ಇದೆ ಹಿಂದಿನ ಇದೆ ಸರ್. ಇರೋದು ಹೆಂಗೆ ಟೆಸ್ಟ್ ಮಾಡ್ಬೇಕಲ್ಲ ಮತ್ತೆ. ಬ್ಯಾಟ್ ಬರ್ತಲ್ಲ ನೋಡಮ್ಮ. ಅವ್ರಿಗೆ ವಾಯ್ಸ್ ನೋಡಿ ಗಾಳಿ. ಏನಾಗಲ್ಲ ಸರ್. ಇಲ್ಲ ಕೆಮಿಕಲ್ಸ್ ಏನು ಇರಲ್ಲ ಅದ್ರ, ತಿನ್ಬೋದು. ಬಟ್ ಅದಕ್ಕಿಂತ ಇದು ಹಾಕೋದ್ರಿಂದ ನಮಗೆ ಲಾಭಾಂಶ ಏನಾಗ್ತೈತಿ, ನಷ್ಟಾಂಶ ಏನಾಗ್ತದೆ. ನಾವು ತುಮಕೂರಲ್ಲಿ ವರ್ಕ್ ಮಾಡುವಾಗ ಒಂದ್ ನಿಮಿಷ ಅವ್ರಿಗೆ ಗೊತ್ತಿದ್ದದ್ದು ಹೇಳ್ತಾರೆ ತಡ್ರಿ. ನಾನು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ, ಬಿಆರ್ಎಸ್ಟ್ ಏನು ಅಂದ್ರೆ ಕಡೆಯಿಂದ ಹೇಳ್ತಿಲ್ಲ. ನಾನು ತುಮಕೂರಲ್ಲಿ ಬಿಆರ್ಎಸ್ಟ್ ಯೂಸ್ ಮಾಡೋರು ಇಲ್ಲಿ 3, 4, 6 ರೂಪಾಯಿಗೆ 5 ರೂಪಾಯಿಗೆ ಸಿಗುತ್ತೆ ಕೆಜಿಗೆ. ಅದೇನಾಗುತ್ತೆ ಅಂದ್ರೆ ಅದು ಬಿಯರ್ ಇರುತ್ತಲ್ಲ ವೇಸ್ಟ್, ಅದು ತಯಾರಿಸ್ತಾರಲ್ಲ ಬಿಯರ್ ಎಣ್ಣೆ ಹೊಡೆಯೋದು, ಅದರಲ್ಲಿ ಹಿಂಡ್ಬಿಟ್ಟು ಅದು ವೇಸ್ಟ್ ಇರುತ್ತಲ್ಲ, ಅದರಿಂದ ಹೈದ್ರಾಬಾದು ಮತ್ತು ಆ ಕಡೆ ಭಾಗದಲ್ಲಿ ಏನು ರಾಜಸ್ಥಾನ ಹೈದ್ರಾಬಾದಲ್ಲಿ ಏನಿರ್ತಾವೋ ಅದನ್ನ ವೇಸ್ಟೇಜ್ ತಂದು ಅವ್ರಿಗೆ 3 ರೂಪಾಯಿ ಬೀಳುತ್ತೆ ಕೆಜಿ 3 ರೂಪಾಯಿ. ಅಲ್ಲಿಂದ ತಂದು ಇಲ್ಲಿಗೆ ಹಾಕ್ಬಿಟ್ಟು 6 ರೂಪಾಯಿಗೆ ಮಾರ್ತಿದ್ರು. ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗಲ್ಲ. ನೀವು ಆಕಳ ನೀವು ಸಾಯತನ ನಾನು ಹಿಡ್ಕೊಂತೀನಿ ಅನ್ನೋದಾದ್ರೆ ಒಂದು 3 ವರ್ಷ 4 ವರ್ಷ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಫುಲ್ ನರ ಎಲ್ಲ ವೀಕ್ ಆಗ್ತವೆ, ಪೂರ್ತಿ ವೀಕ್ ಆಗ್ತವೆ. ಲಾಸ್ಟ್ ಯಾವಾಗಾರ ಕರ ಹಾಕೋ ಟೈಮಲ್ಲಿ ಅಡ್ಡ ಬಿದ್ದಾಗ ಎದ್ದಾಳದೇ ಇಲ್ಲ. ಲಾಸ್ಟ್ ಟೈಮ್ ಟಿಪ್ಟೂರಲ್ಲಿ ತುಮಕೂರು ಭಾಗದಲ್ಲಿ ನಾವು ವರ್ಕ್ ಮಾಡುವಾಗ, ಅಲ್ಲಿ ಅಕ್ಷಯಕಲ್ಪದಲ್ಲಿ ವರ್ಕ್ ಮಾಡುವಾಗ ಲಾಸ್ಟ್ ಟೈಮು ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಾಗ ಸೇಮ್ ಇದೇ ಥರ ಆಗಿತ್ತು. ಒಂದೇ ಸಲ ಒಂದು ವಾರದಲ್ಲಿ 4ರಿಂದ 5 ಹಸ ಡೆತ್ ಆಯಿತು. ಒಂದೇ ಸಲ ಹಂಗಾಗಲ್ಲ ಬೇರೆಷ್ಟು ಹಾಕೋದ್ರಿಂದ. ಅದರಲ್ಲಿ 4-5 ಥರ ಬರ್ತವೆ. ಕೇಕ್ ಬರುತ್ತೆ, ವೆಟ್ ಕೇಕ್ ಬರುತ್ತೆ, ಬೇರೆಷ್ಟು ಬರುತ್ತೆ. ಅದನ್ನು ನನ್ನ ಪ್ರಕಾರ, ನಾನು ರೈತರಿಗೆ ಒಳ್ಳೇದಾಗೋ ಪ್ರಕಾರ ಹೇಳ್ತಿರೋದು ಅಂದರೆ ಬೇರೆಷ್ಟು ಹಾಕೋದ್ರಿಂದ ಲಾಸ್ ಅಂದರೆ ಫುಲ್ ಲಾಸ್. ಒಂದೇ ಸಲ ಆಗಲ್ಲ, ಹೋಗ್ತಾ 4 ವರ್ಷ ಆಗಬೇಕು. ನೀವು ಯಾವ್ದಾರ ಫೀಡ್ ಹಾಕಿ, ಕಾರ್ಗಿಲರ್ ಹಾಕಿ, ಬೇರೆ ಥರ ಹಾಕಿ, ಬಟ್ ಬೇರೆಷ್ಟು ಅಂತೂ ಹಾಕೋಕ್ಕೆ ಹೋಗ್ಬಾರ್ದು. ನಾವು
ಹಾಸ್ಪಿಟಲ್ ವರ್ಕ್ ಮಾಡ್ತೀವಲ್ಲ, ಮುಂಚೆ ವರ್ಕ್ ಮಾಡುವಾಗ ನೋಡಿದ್ದೀವಿ, ಬೇರೆ ಕಡೆನೂ ವಿಸಿಟ್ ಮಾಡಿ ಹೋಗಿ ನೋಡಿ. ಅದ್ರ ಸ್ಮೆಲ್ ನೋಡ್ರಿ ಒಂದ್ಸತಿ, ಸ್ಮೆಲ್ ನೋಡ್ರಿ, ಸೇಮ್ ಬಿಯರ್ ಸ್ಮೆಲ್ ಬರುತ್ತೆ. ಯೂಸ್ ಮಾಡಲ್ಲ ಒಳ್ಳೆ ಪಾಯಿಂಟ್ ಹೇಳಿದ್ರು ಸರ್. ಅವಾಗಲೇ ಬಂದ ಏನಂದ್ರೆ ಗೊತ್ತಾ, ನನ್ನ ಫೀಡ್ ಯೂಸ್ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಬೇರೆ ಹೇಳಿ ಬಂದೆ ಸರ್. ಮಾಡಬೇಡಿ, ಬೇರೆ ಮಾತ್ರ ಲೋ ಪ್ರೈಸರ್ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಸರ್. ಇನ್ನೊಂದು ಸ್ಲೋಲಿ ಹಾಕೊಂಡು ಈಗ ನಿಮಗೆ ಏನಾಗುತ್ತೆ ಗೊತ್ತಾ, ಬಿಟ್ಟ ತಕ್ಷಣ ರೈಸ್ ಆಗುತ್ತೆ. ಯಾಕಂದ್ರೆ ಆಲ್ಕೋಹಾಲ್ ರೈಸ್ ಆಗುತ್ತೆ, ಹಾಲು ರೈಸ್ ಆಗೋದು, ಆಕಳ ಚೆನ್ನಾಗಿ ಕಾಣೋದು ಅನಿಸುತ್ತೆ ನಿಮಗೆ. ಸರ್ ಇಲ್ಲ, ನೀವು ಕೇಳಿದ್ರಿ ಸರ್, ನನಗೆ ಇನ್ನೂ ಬರ್ತಿಲ್ಲ ಈ ಕ್ವಶನ್. ಏನಂತಂದ್ರೆ ನೀವು ನಾನು ಇದನ್ನೆಲ್ಲ ಹಾಕಿ ಕಡಿಮೆ ರೇಟ್ ತಗೊಂಬಂದು ನಾನು ಹಾಲಿಂದ ಹಾಕಿದ್ದೀನಿ, ನಿಮ್ಗೆ ಹಾಕಿದ್ರೆ ಬರುತ್ತಾ ಅಂತ. ಸರ್ ಬಿಯರ್ ವೇಸ್ಟ್ ನೀವು ಎದುರು ತಂದೆ ಅಂದ್ರೆ ಏನು ಮಾತಾಡಲ್ಲ ಸರ್. ಯಾಕೆ ಗೊತ್ತಾ ಸರ್, ನೀವು ನಿಮ್ಮ ಹಾಲು ಇಂಪ್ರೂವ್ ಆಗ್ತೈತೆ ಸರ್. ನಾವು ಹಸುದ ಆರೋಗ್ಯ ಬಗ್ಗೆ ಒಬ್ರು ಮಾತಾಡ್ತೀವಿ. ಅದ್ರಾಗೆ ಇನ್ನೊಂದೇನು ಅಂದ್ರೆ ಅಷ್ಟೇ ಮಾತಾಡ್ತಿಲ್ಲ, ರಿಯಲಿ ಇರೋದಷ್ಟೇ. ಈಗ ಮೊದಲು ನಮ್ಗೆ ಹಾಲು ಹಚ್ಬರ್ಬೇಕು. ಸರ್ ಇಲ್ಲ, ಏನು ಹಾಲು ಹಚ್ಬರ್ಬೇಕು, ಫ್ಯಾಟ್ ಹಚ್ಬರ್ಬೇಕು. ಅದು ಆಕಳ ಚೆನ್ನಾಗಿದ್ರೆ ರೋಗಿರಲ್ಲ. ಇಲ್ಲಿ ಕುಡಿಯತ್ತ ಕುಡಿ. ಕಂಟೆಂಟ್ ಬಂದೇ ಬರ್ತದೆ. ನೀವು ನಾಳೆ ಅದೇ ಮಕ್ಕಳಿಗೆ ನೀವು ಮನೆ ಮಕ್ಕಳು ಕೊಡೋದ್ರಿಂದ ಆಲ್ಕೋಹಾಲ್ ಫ್ರೀ ಇರಲ್ಲ, ಆಲ್ಕೋಹಾಲ್ ಅಡಿಕ್ಟ್ ಆಗೇ ಬರ್ತಾರೆ ನಾಳೆ. ಈಗ ಸಣ್ಣ ಸಣ್ಣ ಹುಡುಗರು ಕುಡಿಯೋ ಕಾರಣ ಏನೈತಿ, ಅಡಿಕ್ಟ್ ಐತಿ ಪೂರ. ಹಾಕಿ